NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕ. ನಮಸ್ತೆ ವೀಕ್ಷಕರೇ. ಮಕ್ಕಳ ಕಲಿಕಾ ಗುಣಮಟ್ಟ ಹೆಚ್ಚಿಸಲು ಸ್ವ ಹಣದಿಂದ ಅಂಗನವಾಡಿ ರೂಮ್ ನಿರ್ಮಿಸಿದ ಕಾರ್ಯಕರ್ತೆ. ಯಲಗೋಡ ತಾಂಡ. ದೇವರಹಿಪ್ಪರಗಿ ತಾಲೂಕಿನ ಯಲಗೋಡ ಗ್ರಾಮದ ತಾಂಡದಲ್ಲಿ ಅಂಗನವಾಡಿ ಕೇಂದ್ರ ನಡೆಸಲು ಸ್ಥಳಾವಕಾಶ ಇಲ್ಲದೆ ಇರುವುದರಿಂದ ಸ್ವಂತ ಹಣದಿಂದ ಚೆನ್ನಮ್ಮ ರಾಠೋಡ್ ಅವರು ಅಂಗನವಾಡಿ ರೂಮ್ ನಿರ್ಮಿಸಿದರು. ಅದರ ಉದ್ಘಾಟನೆಯ ಸಂದರ್ಭದಲ್ಲಿ ಸ್ನೇಹ ಸಂಸ್ಥೆಯ ILP ಯೋಜನೆಯ ಸಂಯೋಜಕರಾದ ಶ್ರೀಯುತ ಸಾಗರ್ ಎಸ್ ಘಾಟಗೆ ಸಭೆಯನ್ನ ಉದ್ದೇಶಿಸಿ ಮಾತನಾಡುತ್ತಾ ಯಲಗೋಡ ವಲಯದಲ್ಲಿ ಇರುವ 42 ಅಂಗನವಾಡಿ ಕೇಂದ್ರಗಳಲ್ಲಿ ಇದು ಒಂದು ಮಾದರಿ ಅಂಗನವಾಡಿ ಕೇಂದ್ರವಾಗಿದೆ. ಇಲ್ಲಿಯ ಮಕ್ಕಳ ಕಲಿಕೆ ತುಂಬಾ ಉತ್ತಮವಾಗಿದೆ. ತಾವೆಲ್ಲರೂ ಮಕ್ಕಳ ಕಲಿಕೆಯ ಬಗ್ಗೆ ಚರ್ಚೆ ಮಾಡಬಹುದು. ಪ್ರತಿದಿನ ಸಹಾಯಕಿಯೊಂದಿಗೆ ಮಕ್ಕಳಿಗೆ ಕೇಂದ್ರಕ್ಕೆ ಕಳುಹಿಸಿ ಎಂದರು. ನಂತರ ತಾವೆಲ್ಲರೂ ತಾಂಡದಲ್ಲಿ ಜಾತ್ರೆ ಹೇಗೆ ಮಾಡುತ್ತೀರೋ ಹಾಗೆ ಮಕ್ಕಳಿಗಾಗಿ ಎಲ್ಲರೂ ಒಂದಾಗಿ ಈ ಕೇಂದ್ರಕ್ಕೆ ಸ್ಥಳ ಗುರುತಿಸಿ ಕಟ್ಟಡ ನಿರ್ಮಿಸಲು ಸಹಾಯ ಮಾಡಿ. ಇದರಿಂದ ಮುಂದೆ ಬರುವ ಮಕ್ಕಳ ಕಲಿಕೆಗೆ ಹಾಗೂ ಶಾಶ್ವತವಾದ ಪರಿಹಾರ ಸಿಗುತ್ತದೆ. ಬೇಕಾದರೆ ನಾವು ಸಹ ಗುರು ಹಿರಿಯರೊಂದಿಗೆ ಮಾತನಾಡಲು ಈ ತಾಂಡಕ್ಕೆ ಬರುತ್ತೇವೆ ಎಂದು ಹೇಳಿದರು. ಶ್ರೀಮತಿ ಭಾನುಬಿ ದಿಕ್ಕಸಂಗಿ ಮೇಲ್ವಿಚಾರಕಿಯರು ಮಾತನಾಡುತ್ತಾ, ಈ ತಾಂಡದಲ್ಲಿ ನಡೆಯುತ್ತಿರುವ ಅಂಗನವಾಡಿ ಕೇಂದ್ರವು ಮಕ್ಕಳ ಕಲಿಕೆಯಲ್ಲಿ ಸಾಕಷ್ಟು ಪ್ರಗತಿಯನ್ನ ಕಂಡಿದೆ. ಇದು ಒಂದು ಮಾದರಿ ಅಂಗನವಾಡಿ ಎಂದು ಹೇಳಲು ತುಂಬಾ ಖುಷಿಯಾಗುತ್ತದೆ. ಅದರೊಂದಿಗೆ ಮಕ್ಕಳ ಕಲಿಕಾ ಮಟ್ಟ ಹೆಚ್ಚಿಸಲು ಕಾರ್ಯಕರ್ತೆಯು ಸ್ವಹಣದಿಂದ ರೂಮ್ ನಿರ್ಮಿಸಿದ್ದು ಮಕ್ಕಳ ಮೇಲಿನ ಪ್ರೀತಿ ಎದ್ದು ಕಾಣುತ್ತದೆ. ಹಾಗೂ ಸಭೆಯಲ್ಲಿ ಭಾಗವಹಿಸಿದ ಹಿರಿಯರಿಗೆ ಹಾಗೂ ಮಕ್ಕಳ ಪಾಲಕರಿಗೆ ತಾಂಡದ ಎಲ್ಲ ಜನರಿಗೆ ಕೇಂದ್ರಕ್ಕೆ ಸ್ಥಳ ಗುರುತಿಸಿರಿ, ನಂತರ ಕಟ್ಟಡ ನಿರ್ಮಿಸುವ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು. ಅಂಗನವಾಡಿ ಶಿಕ್ಷಕಿಯಾದ ಚೆನ್ನಮ್ಮ ರಾಠೋಡ್ ಶಾಲಾ ಪೂರ್ವ ಶಿಕ್ಷಣ ಸಾಮಗ್ರಿಗಳ ಬಗ್ಗೆ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಪ್ರೇಮ್ ಸಿಂಗ್ ರಾಠೋಡ್, ಮಕ್ಕಳ ಪಾಲಕರು, ಮುದ್ದು ಮಕ್ಕಳು ಈ ಕಾರ್ಯಕ್ರಮವನ್ನು ಬಾಗಣ್ಣ ಹಾಳಕ್ಕಿ ನಿರೂಪಿಸಿ ವಂದಿಸಿದರು. ಅಲ್ಲ 10 ವರ್ಷ 20 ವರ್ಷ ಸರ್ವಿಸ್ ಮಾಡೋರು ಅವು ಉಳಿತಾವ ಕುಂದ್ರು ಬರ್ತೀನಿ ಏನೇ ಇರ್ತದೆ ಅಲ್ಲ ಕಾಲ ಕುಂದ್ರು ನಮ್ಮವ್ರು ಬಲ್ವಾ ಅಕ್ಕ ನೋಡು ಫೋಟೋದ ಹಾಕಿಟ್ಟಿರಿ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಈ ಚೀಲಗಳದಾಗ ಏನ್ ಹಾಕಿಟ್ಟಿದ್ರಿ? ಚೀಲಗಳದಾಗ ನಾವು ಬುಕ್ಸ್ ಕೊಟ್ಟಿದ್ದಾರೆ ಇಲಾಖೆಯಿಂದ ಮಕ್ಕಳಿಗೆ ಬಣ್ಣ ತುಂಬಲಿಕ್ಕಂತ, ಮಕ್ಕಳಿಗೆ ಚಿತ್ರಗಳು ಅವೆಲ್ಲ ಹಾಕಿಟ್ಟಿದ್ದೀವಿ. ನಿಮ್ಮ ಮಕ್ಕಳಿಗೆ ಕ್ರಿಯಾತ್ಮಕ ಚಟುವಟಿಕೆ ಆಗ್ಲಿ, ಬರೀ ರೂಢಿ ಆಗ್ಲಿ ಅಂತ ಆ ಚೀಲದಾಗ ಸಾಮಗ್ರಿಗಳನ್ನು ಹಾಕಿಟ್ಟಿದ್ದೀವಿ. ಮತ್ತೆ ಈ ಚೀಲದಾಗ ಏನಲ್ಲ ಅವು ILP ಸಂಸ್ಥೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ಹೇಳ್ತೀನಿ, ಇದು RM ಚೀಲ. ಆರ್ಯ ಬರ್ತಾನ ಸಾಲಿಗೆ ಪ್ರಾರ್ಥನೆ ಮಾಡ್ತಾನ, ಏನ್ ನಾವ್ ಹೇಳಿದ್ದೆಲ್ಲ ಮಾಡ್ತಾನ ಮಾಡಾನ. ಇವ್ ಬರಿಲಾಕ ಕೊಡ್ತಾಳ ಮೇಡಮ್ ಬರಿಲಾಕ ಕೊಡೋಣ. ಇವ್ ಒಳಗ್ ಚಿತ್ರಗಳು ಇರ್ತಾವ, ಇವ್ ಚಿತ್ರಗಳು ಬಿಡಿಸ್ಲಾಕ ಕೊಡ್ತೀವಿ ನಾವು. ಅವ ಹೆಂಗೆ ಬಿಡಿಸ್ಲಿ, ಅವ್ನ ಮನ್ಸಿಗೆ ಹೆಂಗ್ ಬರ್ತದ ಹಂಗ ಗೀಜ್ಲಿ. ಅಂದ್ರೆ ಮಗು ಸಾಲ್ಯಾಗ ಬಂದ್ರು ರೂಢಿ ಬೆಳಸದು. ಅದು ಏನೇನ್ ಮಾಡ್ಯಾನ ನಮ್ಮಲ್ಲಿ ಇರುತ್ತಾನ, ಏನೇನ್ ಮಾಡ್ಯಾನ ಬ್ಯಾರೆ ಬ್ಯಾರೆ ಕಾಗದಾನು ಕೊಡ್ತೀವಿ ಚಿತ್ರಪಟ ಬಿಡಿಸಿ. ಅದ್ರಾಗ ಏನ್ ಬರ್ದಾನ, ಅಕ್ಷರಗಳು ಏನ್ ಬರ್ದಾನ ಎಲ್ಲ ಇದ್ರಾಗ ಹಾಕಿದ್ವಿ. ಆಯ್ತಾ? ಈ ಚೀಲದ ಪ್ರಶ್ನೆ ಮುಗಿತು. ಇವೆಲ್ಲ ಐದ್ ಹಂತ ತರಬೇತಿ ನಮಗ್ ಫ್ರೀ ಆಗಿ ಕೊಟ್ಟು ಎಲ್ಲಾ ಸಾಮಗ್ರಿಗಳು ILP ಸಂಸ್ಥೆಯಿಂದ ಕೊಟ್ಟಿರೋ ಸಾಮಗ್ರಿಗಳು ರೀ. ಅವು ಆಟಿಕೆ ಸಾಮಗ್ರಿ ಅಂತ ತಿಳ್ಕೊಬಾರ್ದು, ಅವು ಕಲಿಕೆ ಸಾಮಗ್ರಿ. ಯಾಕಂದ್ರೆ ಮಗುವಿಗೆ ಒಂದು ಅಕ್ಷರ ಪರಿಚಯ ಆಗ್ಬೇಕಂದ್ರೆ ಎಷ್ಟು ಹಂತದಲ್ಲಿ ಮಗುವಿಗೆ ನಾವು ಹೇಳ್ಬೇಕು ಅನ್ನೋದು ಕೆಲವೊಂದು ಚಿತ್ರ ಅದಾವ, ಅಕ್ಷರ ಸಹ ಅದಾವ್ರಿ. ಯಾಕಂದ್ರೆ ತೋರ್ಸ್ ಮತ್ತೆ ಅದ ಈ ಚೀಲದಾಗ ತೊಂದಿ ನೋಡು. ಈ ಚೀಲದಾಗ ನಾವ್ ಏನ್ ಹಾಕ್ತೀವಿ ಇವೆಲ್ಲ ಇಂಥ ಅಕ್ಷರಗಳು. ಇವೆಲ್ಲ ಮಕ್ಳಿಗೆ ನಿಮ್ ಮಕ್ಕಳ ಸಂಬಂಧ ನಾವು ಮಾಡಿದ್ರಿ, ಅವ್ರು ಮಾಡಿದ್ರು ನಿಮ್ ಮಕ್ಕಳ ಸಂಬಂಧ ನಾನ್ ಮಾಡ್ತಾ ಇರೋದು, ಸರ್ ಮಾಡ್ತಾ ಇರೋದು ಎಲ್ಲ ನಮ್ಮ ಸಮುದಾಯದ ಮಕ್ಕಳು ಒಳ್ಳೇದಾಗ್ಲಿ, ಒಳ್ಳೆ ಮಕ್ಕಳು ಒಳ್ಳೆ ಪ್ರಜೆಯಾಗಿ ಬೆಳಿಲಿ ಅಂತ ಮಾಡ್ತಿರೋದು. ಅದಕ್ಕೆ ನಾವು ಪದೇ ಪದೇ ಅದನ್ನೇ ಹೇಳ್ತೀವಿ, ಸ್ವಲ್ಪ ಸಪೋರ್ಟ್ ಮಾಡ್ರಿ. ಇದು 100% 100% ಆಗಿ ನಮ್ಮ ಮಕ್ಕಳಿಗೆ ಮುಟ್ಟಬೇಕು. ಎಲ್ಲ ಕಲಿಕೆ ಅಂದ್ರೆ ಅಕ್ಷರ ಅಷ್ಟೇ ಅಲ್ರಿ. ನಮ್ಮ ಅಂಗನವಾಡ್ಯಾಗ ಬೌದ್ಧಿಕ ಕಲಿಕೆ, ಮಾತಾಡುವ ಕೌಶಲ್ಯ, ಅಭಿನಯ ಮಾಡುವುದು,
ಎಲ್ಲ ಸಾಮಾಜಿಕ ಹ್ಯಾಂಗೆ ಹೊಂದ್ಕೋಬೇಕು ಎಲ್ಲ ಥರದ ಕಲಿಕೆ ನಾವು ಕೊಡ್ತೀವಿ. ಅದಕ್ಕೆ ಸ್ವಲ್ಪ ನಿಮ್ಮ ಸಪೋರ್ಟ್ ಬೇಕಾಗಿವೆ. ನೀವು ಮಾಡ್ರಿ. ನಮ್ಮ ಹಿರಿಯರು ನಮ್ಮ ಕಾಕವ್ರು ಕುಂತಿದ್ದಾರೆ, ಅವ್ರು ಹೋಗಿ ನಿಮ್ಮ ಜೋಡಿ ಯಾರದಾರ ಅವ್ರಿಗೆ ಈ ವಿಷಯ ಮುಟ್ಟಿಸ್ಬೇಕಂತ ನನ್ನ ಆಸೆ.